ಇವತ್ತು ನಮ್ಮ ಮೋದಿ ಬಂದ್ರು $5 ಟ್ರಿಲಿಯನ್ ಬಜೆಟ್ ಮಾಡ್ತಾರೆ. ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ? ನಿನ್ಗೂ ಫ್ರೀ ನನ್ಗೂ ಫ್ರೀ ಅಂತ ಹೇಳಿದಲ್ಲ, ಯಾರು ಕೊಟ್ಟಿದ್ದೀರಾ ನೀವು? ಜಮೀರ್ ಅಹಮದ್ ಬಂದು ಏನಂದ ಹಮಾರ 5 ಆದ್ಮಿ ಲೋಗೆ 5 ಆದ್ಮಿ ಅಪ್ಪಂದ ಮನೆ ಇದು ಹೈದರಾಬಾದ್ ಹೋಗಿ ಸ್ಪೀಚ್ ಮಾಡ್ತಾವನೆ. ಕರ್ನಾಟಕ ಬಿಜೆಪಿ ಹಾಕಿ ನಮಸ್ಕಾರ ಕರ್ನ ಅಂತ ಏನ್ರಿ ಮಹಿಳಾ ಮಾತಾಡಿದ್ದು ಯಾವ ಸಿದ್ದರಾಮಯ್ಯ ಬುದ್ಧಿ ಬೇಡ ಅವ್ರಿಗೆ ಯಾಕೆ ಸುಗಿಕಾಗಲ್ವಾ ಯಾಕೋ ಮಾಲ ಅವಮಾನ ಮಾಡ್ತೀಯ ಅಂತ ಜನಗಳ ಲೇಡೀಸ್ಗೆ ಕೊಟ್ಬಿಡ್ರಿ. ಅವ್ರು ಜಲ್ಸಿ ಹಾಕೊಡಲ್ಲ ಕೊಡಿ ವಯಸ್ಸಲ್ಲಿ ಹೋಗ್ಬಲ್ ಮಾಡ್ರಿ. ಈ ಎಲ್ಲ ಯೋಜನೆಗಳಿಂದ ಬಡ ಜನರಿಗೆ ಹೆಲ್ಪ್ ಆಗ್ತಾ ಇಲ್ವಾ ಸರ್? ಒಂದ್ ತಿಂಗಳು ಒಬ್ಬರು ಕೊಡ್ತಾರೆ, ಇನ್ನೊಬ್ಬರು ತಿಂಗಳು ಇನ್ನೊಬ್ರು ಕೊಡ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ಅಕ್ಕಿನ ತಗೊಂಡ್ ಬಂದ್ಬಿಟ್ಟು ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ ಪುಣ್ಯ ಮಾಡಿದೀವಿ ಅಂತ ಪ್ರಧಾನಿ ಸಿಗ್ಬೇಕಾದ್ರೆ ನಾನೊಬ್ಬ ಎಕ್ಸ್ ಮ್ಯಾನು 75 ವಾರಲ್ಲಿ ನಾನು ಅಟೆಂಡ್ ಮಾಡಿದ್ದೀನಿ ಆಯ್ತಾ. 1976 ಒನ್ ಪೇ ಪಿಂಚಿನ್ನು ಏನ್ರಿ ಮಾಡಿದ್ರು, ಯಾಕ್ರಿ ಕೊಟ್ಟಿಲ್ಲ ಅವರು ಹೇಳಿ. 40 ವರ್ಷ ಓಡೋ 70 ವರ್ಷ ಅದು ಗಾಂಧಿ ವಂಶನೇ ಗಾಂಧಿ ಬಂದು ಅವನೇ ತಂದು ಮಾಡ್ಬಿಟ್ಟ ಎಲ್ಲ ನೆಹರು ಫ್ಯಾಮಿಲಿನೇ. ಅವು ಗಾಂಧಿನ ಪೂಜೆ ಮಾಡ್ತೀರಾ ಅಲ್ವಾ, ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಬೇಡಿ ಆಯಿತಾ. ಇವತ್ತು ನಮ್ಮ ಮೋದಿ ಬಂದರು ಒನ್ ಪೇ ಪಿಂಚಿನು ಏನು ಸಮಯ ಒನ್ ಪೇ ಪಿಂಚಿನು ಹೆಂಗೆ ಕೊಟ್ಟರು ನಮಗೆ, ಇಷ್ಟು ದಿವಸ 96 ಯಾಕೆ ಕೊಟ್ಟಿಲ್ಲ ನಂಗೆ ಮಿಲ್ಟ್ರಿ ಅವ್ರಿಗೆ? ಇವತ್ತು ಮಿಲ್ಟ್ರಿ ಡ್ರೆಸ್ ನೋಡಿದ್ರಾ, ಖುಷಿ ಕಣ್ಣು ಸಾಲಲ್ಲ ಅವ್ರು ನೋಡೋಕ್ಕೆ. ಆವಾಗ ನಮ್ಮ ಕಾಲದಲ್ಲಿ ಯಾವುದೋ ಮಿಲ್ಟ್ರಿ ಬೂಟ್ ಹಾಕೊಂಡು ಪೊಲೀಸ್ ಬೂಟ್ ಹಾಕೊಂಡು ಪೊಲೀಸ್ ರೈಫಲ್ ಕೋಮ್ ನಿಕಾಲು ಏನು ಸ್ವಾಮಿ ಇರಮ್ಮ ಹೇಳ್ತೀನಿ. ಇವತ್ತೆಲ್ಲ ಆಟೋಮೆಟಿಕ್ಕು, ಅದು ಖುಷಿ ಪಡ್ಬೇಕಲ್ರಿ. ಇದ್ರಿಗೆ ಕೇಳ್ತೀರಿ ಯಾರು ಪ್ರಧಾನಿ ಆಗ್ಬೇಕಂತ ಅಲ್ವಾ. ಪ್ರಧಾನಿ ಇಂದಾನೆ ಆಗಬೇಕು, ಮೋದಿ ಅವ್ರನ್ನೇ ಆಗಬೇಕು. ಇನ್ನೊಂದು ಹಬ್ಬ ಬಂದರೆ ಇನ್ನೊಂದು 2 ವರ್ಷ 3 ವರ್ಷ ಇರ್ತಾರೆ ಆಯಿತಾ. ಯಾಕೆಂದರೆ 75 ಆದಮೇಲೆ ಅವರು ರಿಟೈರ್ಡ್ ಆಗಿಬಿಡ್ತಾರೆ ಆ ಸಮಯ. ಇನ್ನೇನು ನಾವು ಪುಣ್ಯ ಮಾಡಿದ್ದೀವಿ, ಅದೇ ಈ ಥರ ಪ್ರಧಾನಿ ಸಿಕ್ಕಿದ್ರೆ ಅಂತ. ಇಲ್ಲ ರಾಹುಲ್ ಗಾಂಧಿ ತಂದು ಕುಡ್ಸಿ ಜೈ ಓ ಅಂತಾರೆ ಹಿಂದಿನ ಸಮಯ ಅಲ್ವಾ, ಅಷ್ಟೇ ಸಮಯ. ಭಾರತ್ ಮಾತಾ ಕಿ ಅಂತಾರೆ, ಅವ್ರನ್ನ ಪ್ರಧಾನಿಯಾಗಿ ಕೂರ್ಸಕ್ಕಾಗತ್ತಾ? ಭಾರತ್ ಮಾತಾ ಯಾರಂತ ಗೊತ್ತಿಲ್ಲದೆ ಒಬ್ಬ ಮನುಷ್ಯನಿಗೆ ನಿಮ್ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗ್ಬೇಕು ಸರ್. ಸರ್ ಈಗ ನಿಮ್ಮ ಪ್ರಕಾರ ಈಗ 2 ಅವಧಿಗೆ ಆಯ್ಕೆ ಆದ್ರಲ್ಲ, 3ನೇ ಅವಧಿಗೆ ಆದ್ರೆ ಯಾವೆಲ್ಲ ಬದಲಾವಣೆಗಳು, ಯಾವ ಅಭಿವೃದ್ಧಿ ಆಗ್ಬೋದು ಅನ್ಸುತ್ತೆ ನಿಮ್ಗೆ? ಸೊ ಅವರು ಆಗೋ ಚಾನ್ಸ್ ಅವರು ನಮಗೆ ಐಡಿಯಾಸ್ ಗೊತ್ತಿಲ್ಲ ಸಮಯ, ಎಕ್ಸ್ಪೆಕ್ಟೇಷನ್ ಎಲ್ಲ ಅವ್ರ ಇನ್ನೇನೋ ಐಡಿಯಾಸ್ಗಳಿದೆ, ಮಾಡೋಕೆ ಬಿಡ್ಬೇಕಲ್ಲ ಸಮಯ. 26 ಜನಕ್ಕೆ ಒಬ್ಬ ಬಂದು ಫೈಟ್ ಮಾಡ್ಬೇಕಂದ್ರೆ ಲೆಕ್ಕಕಾಲ ನೀವು ಹೆಂಗೆ ಫೈಟ್ ಮಾಡ್ತಾರೆ? 26 ಜನ ಸೇರ್ಕೊಂಡು ಒಬ್ಬನ್ನ ಗೂಬೆ ಥರ ಕುಂಡಿಸಿದ್ರೆ ಅವ್ರು ನೆನ್ನೆ ಮಾಡ್ತಾರೆ ಪಾಪ, ನೀವು ಹೇಳಿ ಅಲ್ವಾ. ಸರಿ ಬಂದ್ರೆ ಮೋದಿ ಅವರು $5 ಟ್ರಿಲಿಯನ್ ಬಜೆಟ್ ಮಾಡ್ತಾರೆ. ಅದು ಒಂದೇ ಸಾಕು, ಬೇರೆ ಎಲ್ಲ ಇದು ಸಮಸ್ಯೆಗಳು ಅದರೊಳಗೆ ಅಡಗಿ ಇರುತ್ತೆ. $5 ಟ್ರಿಲಿಯನ್ ಅಂದರೆ ಕಡಿಮೆ ಅಮೌಂಟ್ ಅಲ್ಲ ಅದು. 3ನೇ ಸರಿ ಬಂದರೆ ಅದು ಮಾಡೇ ಮಾಡ್ತಾರೆ. ಇದುವರೆಗೂ ಅವರು ಎಲೆಕ್ಷನ್ ಒಳಗೆ ಏನೇನು ಮ್ಯಾನಿಫೆಸ್ಟೋ ಇತ್ತೋ ಎಲ್ಲ ಮಾಡಿದ್ದಾರೆ. 370 ಏನೋ ಮಾಡಿದ್ರು. ತಿರ್ಗಾ ಇವರು ಯಾಕೆ ನಿಂತ್ಕೊಂಡು ಇದು ಮಾಡ್ತಾರೆ ಬೇಡ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ. ಅಲ್ಲ ಒಪ್ಪಂಡೆ ಸ್ವಾಮಿ 370 ಸ್ಯಾಂಕ್ಷನ್ ಆದಮೇಲೆ ಇವ್ರು ಯಾಕೆ ಇಂಟರ್ಫಿಯರ್ ಆಗ್ತಾರೆ ತಿರ್ಗಾ ಹೇಳಿ. ಇಂಥ ಅವರು ಇದು ಮಾಡಿದ್ಮೇಲೆ ಗೆಜೆಟ್ ಎಲ್ಲ ಎಂಟ್ರ್ ಆಗಿಲ್ಲ ಅಂತೆ. ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಒಂದು ಸತಿ ಹೇಳಿ ಅಂತ ಕೇಳ್ತಾಯಿದ್ರು. ಆ ಥರ ಎಲ್ಲ ಇವರು ಮುಚ್ಚುಮರೆ ಮಾಡಿಕೊಂಡು ಇನ್ನೊವ್ರಿಗೆ ಮಾಡ್ತಾರೆ. ಇವರು ಕಾಂಗ್ರೆಸ್ನವರು ಇದ್ದರೆ ಸರೋಗಲ್ಲ, ಬಿ ಜೆ ಪಿನೇ ಇರಬೇಕು. ನರೇಂದ್ರ ಮೋದಿ ಆದರೂ ಸರಿ, ಬೇರೆಯವರಿದ್ರೂ ಹಿಂದೆ ಬರ್ತಾರೆ. ಸದ್ಯಕ್ಕೆ ಈಗ ಕುದುರೆ ಓಡ್ತಾ ಇದೆ ನರೇಂದ್ರ ಮೋದಿ, ಚೆನ್ನಾಗಿದೆ, ಅವರೇ ಬರಬೇಕು ಸರ್. ಈಗ ರಾಜ್ಯದ ಬಗ್ಗೆ ಬರೋದಾದ್ರೆ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ಯಾವ ಸರ್ಕಾರ ಎಲ್ಲರಿಗೂ ಅಕ್ಕಿ ಕೊಡ್ತೀನಿ, ಬೇಳೆ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಎಲ್ಲ ಹೇಳಿದ್ರಲ್ಲ, ಯಾರು ಕೊಟ್ಟಿದ್ದಾರೆ ಸ್ವಾಮಿ? ಯಾರೋ ಒಬ್ಬರಿಗೆ ನಿನ್ಗೂ ಫ್ರೀ ನನಗೂ ಫ್ರೀ ಅಂತ ಹೇಳ್ದಲ್ಲ, ಯಾರು ಕೊಟ್ಟಿದ್ದೀರಾ ನೀವು ಹೇಳಿ, ಯಾರು ಕೊಟ್ಟಿದ್ದೀರಾ? ಬಂದು MLA ಒಬ್ಬರು ಮಿನಿಸ್ಟರ್ ಆಗಿಬಿಟ್ಟು ನಿಮ್ಮ ಸ್ಟೇಟ್ ನಿಮ್ಮ ಮನೆ ಇದನ್ನು ಬೀದಿಗೆ ಎಳಿತೀರಾ, ನಿಮ್ಮ ಮನೆ ಇದನ್ನು ಮಾಡ್ಕೊಳ್ತೀರಾ ಮರ್ಯಾದಿನ. ಜಮೀರ್ ಅಹಮದ್ ಬಂದು ಎಲ್ಲೋ ಹೋಗಿ ಈ ಥರ ಬೆಂಗಳೂರಲ್ಲೇ ಕರ್ನಾಟಕ ಅವರು MLAಗಳು ಈ ಥರ ಮಾಡಿದ್ರು ಅಂತ ಅವನ ಈ ಥರ ಅವಮಾನ ಮಾಡೋದ? ಅವ್ರನ್ನ ಹೋಗಿ ಕುಣಿಸಿದ್ದೀರ ನೀವು ಯಾರೋ ಕಾಂಗ್ರೆಸ್ ಅವರು, ಅವ್ರನ್ನ ಒಬ್ಬ ಮಿನಿಸ್ಟರ್ ಮಾಡಿ ಇಕ್ಕಿದ್ರ ಹೇಳಿ. ಕಾದರ್ ಒಬ್ಬ ಇಸ್ ಓಕೆ, ಜೆಂಟ್ಲ್ಮೆನ್ ಥರ ಅವನು ಓಕೆ, ಅವ್ನು ಮಾಡಲಿದ್ರೆ ಓಕೆ. ಅವ್ನಿಗೆ ಸ್ಪೀಕರ್ ಥರ ಏನು ಹೇಳ್ದ, ಹಮಾರ 5 ಆದ್ಮಿ ಲೋಗೆ 5 ಆದ್ಮಿ ಅಪ್ಪಂದು ಮನೆ ಇದು, ಬೇಜಾರು ಮಾಡ್ಕೊಬಿಡಿ. ಅವನೊಬ್ಬನಿಗೆ ನ್ಯಾಷನಲ್ ಇದನ್ನು ಟ್ರಾವೆಲ್ಸ್ನ ಹಾಳು ಮಾಡಾಕ್ಬಿಟ್ಟಾಗ, ಗೌರ್ಮೆಂಟ್ ಪಬ್ಲಿಕ್ ಜನಗಳನ್ನ ಹಾಳು ಮಾಡಾಕ್ಬಿಟ್ಟ.
ಎಲ್ಲ ಕಳ್ತ ಮಾಡ್ಕೊಂಡು ಬಂದು ಎಲ್ಲ ಇವತ್ತು ಅವ್ರ ಬಂಗ್ಲಾಗ ನೋಡ್ರಿ ಕಂಟ್ರೋಮೆಂಟಲ್ಲಿ ತಿನ್ನಕ್ಕೆ ಅನ್ನ ಇಲ್ದವ್ನು ಇವತ್ತು ಕೋಟಿಗಟ್ಟಲೆ ಇದೆ ಮನೆ ಒಂದು. ಅವನು ಹೋಗಿ ಆಂಧ್ರ ಹೈದ್ರಾಬಾದಲ್ಲಿ ಹೋಗಿ ಸ್ಪೀಚ್ ಮಾಡ್ತಾವನೆ. ಕರ್ನಾಟಕ ಚೂತೆ ಬಿಜೆಲ್ ಹಾಕಿ ನಮಸ್ಕಾರ ಕರ್ನ ಅಂತ ಏನು ರೀ ಹೇಳೋ ಮಾತಾಡಿದ್ದು. ಅವನ್ನ ಒಬ್ಬನ ಲೀಡ್ರ್ ಮಾಡಿಬಿಡ್ತೀರ ಕೇಳ್ತೀರಾ ಸ್ಟೇಟ್ ಒಳಗೆ ಏನು ಅಂತ ಅಲ್ಲ. ಯಾವ ಸಿದ್ದರಾಮಯ್ಯ ಬುದ್ಧಿ ಬೇಡ ಅವನಿಗೆ, ಯಾಕೆ ಸುಗಿಯೋಕ್ಕಾಗಲ್ವಾ? ಯಾಕೋ ನಮ್ಮ ಮಲ ಅವಮಾನ ಮಾಡ್ತೀಯ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ವಾ. ನಮಗೇನು ಯಾವ ಗೌರ್ಮೆಂಟ್ ಬಂದ್ರೂ ಆಯಿತು, ನೀವು ಐದು ಕೊಡ್ತೀರೋ 6 ಕೊಡ್ತೀರೋ ಅದು ಬಿಡಿ, ನಿಮ್ಮ ಕೈಲಿ ಆದಷ್ಟು ಮಾಡ್ತೀರಾ. ಸಾಲ ಮಾಡಿಬಿಟ್ಟು ನಮ್ಮ ತಲೆ ಮೇಲೆ ಹಾಕ್ತೀರಾ ಬಿಡಿ ಅಲ್ವಾ. ನಂಗೆ ಬಿಡಿ ಇರೋ ಮಾತು ಹೇಳ್ತೀನಿ. ಹೌದು, ಜನಗಳ ಲೇಡೀಸ್ಗೆ ಕೊಟ್ಬಿಡ್ರಿ, ಅವ್ರು ಜೆಂಟ್ಸ್ಗೆ ಯಾಕೆ ಕೊಡೋಲ್ಲ? ಕೊಡಿ, ಜೆಂಟ್ಸ್ಗೆ ವಯಸ್ಸಲ್ಲಿ ಓಪನ್ ಮಾಡಿರಿ, ಕೊಡಿ ಫುಲ್ ಅವ್ರಿಗೆ ಯಾಕೆ ಕೊಡೋಲ್ಲ? ಓಟ್ ಅವಾಗ ಕೊಡಲ್ಲ. ಹೋಗಿ ಸಿದ್ದರಾಮಯ್ಯ ಜೈ, DK ಜೈ ಅಂತ. ಅವ್ರ ಸ್ಟೋರಿಗಳೆಲ್ಲ ನಿಮ್ಗೆ ಗೊತ್ತಾ, ತಿನ್ನಕ್ಕೆ ಅನ್ನಲ್ದಾರ ಫುಟ್ಬಾಲಲ್ಲಿ ಮಲಗಿರೋರು. ಈಗ ಸಿದ್ದರಾಮಯ್ಯ ಎಲ್ಲಿದ್ದ? JDS ಇದ್ದ. ಇವತ್ತು ದೇವೇಗೌಡ ಇವತ್ತು CM ಆಗ್ಬಿಟ್ಟ. ಬೇಜಾರು ಮಾಡಬೇಡಿ ಆಯ್ತಾ. ಸರಿ ಸರ್, ರಾಜ್ಯ ಸರ್ಕಾರದ ಬಗ್ಗೆ ಹೇಳೋದಂತೆ. ರಾಜ್ಯ ಸರ್ಕಾರ ಇನ್ನೂ ಆಡಳಿತ ಮಾಡೋಕ್ಕೆ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಇನ್ನೂ ಸ್ಟಾರ್ಟಿಂಗ್ ಟ್ರಬಲ್ ಒಳಗಿದೆ. ಎಲ್ಲರಿಗೂ ಫ್ರೀ ಪೀಸ್ ಅಂತ ಅನೌನ್ಸ್ ಮಾಡಿದ್ರು, ಯಾರಿಗೂ ಅನೌನ್ಸ್ ಮಾಡಿಲ್ಲ. MP ಎಲೆಕ್ಷನ್ವರೆಗೂ ಇವ್ರು ಏನು ಮಾಡ್ತಾಯಿದ್ದಾರೆ, ಆಲ್ಟರ್ನೇಟ್ ಫ್ರೀ ಬೀಸ್ನ ಕೊಡೋ ಥರ ಎಲ್ಲರಿಗೂ ಭಾವನೆ ಬರಬೇಕಂತ 1 ತಿಂಗಳು ಒಬ್ರಿಗೆ ಹಾಕಿದ್ದಾರೆ. ಈ ತಿಂಗಳು ಹಾಕ್ದವ್ರಿಗೆ ನೆಕ್ಸ್ಟ್ ಮಂತ್ ಹಾಕೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಅಕ್ಕಿನ ತೊಗೊಂಡು ಬಂದ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. 5 kg ಆಲ್ರೆಡಿ ಕೊಡೋ ಅಕ್ಕಿ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಅಂತ ಎಲ್ಲ ಜನಗಳಿಗೂ ಗೊತ್ತಿದೆ. ಫಸ್ಟು ಸ್ವತಂತ್ರ ಬಂದಾಗ ನಮ್ಮದು ಪರ್ಸೆಂಟೇಜ್ ಆಫ್ ಲಿಟ್ರೇಚರ್ ಬಂದ್ಬಿಟ್ಟು 14% ಇತ್ತು. ಇವಾಗ 85% ಲಿಟ್ರೇಚರ್ ಇದೆ. ಆದ್ದರಿಂದ ಇವಾಗ ಜನಗಳಿಗೆ ಏಮರ್ಸೋಕ್ಕಾಗಲ್ಲ. ಇದ ಮೇಲಾದರೂ ರಾಜಕೀಯದವರು ಫ್ರೀ ಬೀಸ್ ಅನೌನ್ಸ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು. ರಾಜ್ಯ ಸರ್ಕಾರ ಅದೇ ಮಾಡ್ತಾರೆ. ಅನ್ನೋರು ಹೇಳ್ದಂಗೆ ಹೇಳಿದಲ್ಲ ನಿಜ ಇಲ್ಲ. 1 ತಿಂಗಳು ಒಬ್ಬರು ಕೊಡ್ತಾರೆ, ಇನ್ನೊಬ್ಬರು ತಿಂಗಳು ಇನ್ನೊಬ್ರು ಕೊಡ್ತಾರೆ. ಹಂಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬರೋ ತನಕ ಓಡಿಸ್ಕೊಂಡು ಹೋಗ್ತಾರೆ. ಯಾವ ರಾಜಕೀಯದವ್ರು ಬಂದರೂ ಫ್ರೀ ಅನೌನ್ಸ್ಮೆಂಟ್ ಮಾಡಬಾರ್ದು. ಇರೋದು ಬೆಲೆವಾಸಿ ಕಡಿಮೆ ಮಾಡಿಕೊಂಡು ದೇಶ ಆಳ್ಕೊಂಡೋದು ತುಂಬ ಚೆನ್ನಾಗಿರುತ್ತೆ ಅನಿಸ್ತದಪ್ಪ ನಮ್ಮ ಪ್ರತಂಗೆ. ಫ್ರೀ ಕೊಡೋದು, ಬೇರೆ ಇದ್ರ ಮೇಲೆ ಬೆಲೆ ಹಾಕ್ಸೋದು, ಅದೇ ದೇಶ ಹಾಳು ಮಾಡ್ದಂಗೆ ಆಗ್ತಾಯಿದೆ ಅದು. ಓಕೆ ಸರ್, ಈಗ ಈ ಎಲ್ಲ ಯೋಜನೆಗಳಿಂದ ಜನರಿಗೆ, ಬಡ ಜನರಿಗೆ ಹೆಲ್ಪ್ ಆಗ್ತಾ ಇಲ್ವಾ ಸರ್? ಅನುಕೂಲ ಆಗ್ತಾ ಇಲ್ವಾ ನಿಮ್ಮ ಪ್ರಕಾರ? ಇಲ್ಲ ಸರ್, ಅನುಕೂಲ ಆಗ್ತಾ ಇಲ್ಲ. ಅದು ಕಷ್ಟ ಬರ್ತಾ ಇದೆ ಇನ್ನು. ಬಡವರು ಅಂತ ಯಾವ ಲಿಮಿಟೇಷನ್ ಇಟ್ಟಿದ್ದೀರಾ ಹೇಳಿ? ಬಡವರು ಅಂತ ಈ ದೇಶದೊಳಗೆ ಬಡತನನೇ ಇಲ್ಲ. ಪೇಪರ್ ಆಯೋನು 150 ರೂಪಾಯಿ ಕೋಟ್ರು ಕೊಡ್ಸು ಕುಡಿತಾನೆ. ಯಾರೂ ಬಡವರು ಇಲ್ಲ. 70 ವರ್ಷದಿಂದ ಕಾಂಗ್ರೆಸ್ ಆಡಳಿತ ಒಳಗೆ ಬಡತನ ಅಂತ ಬಡವ್ರಿಗೆ ಒಳ್ಳೇದು ಮಾಡ್ತೀವಿ ಅಂತಲೇ ಹೇಳ್ಕೊಂಡು ಅದು ಒಂದು ಸ್ಲೋಗನ್ ಆಗಿಬಿಟ್ಟಿದೆ, ಬಡವ್ರಿಗೆ ಒಳ್ಳೇದು ಮಾಡಬೇಕಂತ. ಇವ್ರು ಆ್ಯಕ್ಚುಲಾಗಿ ಮಾಡಿದರೆ ಇಷ್ಟೊತ್ತಿಗೆ ನಮ್ಮ ದೇಶದೊಳಗೆ ಬಡತನ ಇರಬಾರ್ದಾಗಿತ್ತು. ಬಡವರು ಎಲ್ಲಿಂದ ಬರ್ತಾರೆ? ಕೆಲಸಕ್ಕೆ ಜನನೇ ಇಲ್ಲ. ಬಡವ್ರನ್ನ ಯಾರು ಮಾಡ್ತಾರೆ? ಇವರೇ ಗೌರ್ಮೆಂಟ್ ಅವರು ಮಾಡ್ತಾರೆ. ಬಡವ್ರನ್ನ ಆರಾಮಾಗಿ ಕೂಲಿ ಮಾಡ್ಕೊಂಡೇನೋ ನಮ್ಮದೇ ಇರ್ತೀರ, ಎಲ್ಲ ಫ್ರೀ ಅಂತ ಮಾಡ್ಕೊಂಡು ಏನೋ ಈ ಥರ ಮಾಡ್ತಾಯಿದ್ದಾರೆ ಅಲ್ವಾ? ನೀವು ಹೇಳಿ ಸರ್. ಈಗ ಇದೊಂದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಉಳಿದಿಲ್ಲ, ಪಂಚರಾಜ್ಯಗಳ ಚುನಾವಣೆಯನ್ನು ತಾವೇ ಗಮನಿಸಿದ್ದೀರಿ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಪ್ರತಿಯೊಂದು ಪಕ್ಷವೂ ಕೂಡ ಇದೇ ಪ್ರಣಾಳಿಕೆ ಇಟ್ಕೊಂಡು ಬರ್ತಾ ಇದೆ, ಉಚಿತ ಅಂತ. BJPಯು ಕೂಡ ಇದಕ್ಕೆ ಹೊರತಾಗಿಲ್ಲ. ಸರಿ ಹೇಳಿ ನೋಡಿ ಸ್ವಾಮಿ, ಉಚಿತ ಬಂದಮೇಲೆ ಯಾವ ಸ್ಟೇಜ್ ನೋಡಿ, ಅವರು ಸಂತಾಪಟ್ಟು ಕಷ್ಟಪಟ್ಟು ದುಡಿಯೋದಿಲ್ಲ ಆಯಿತಾ. ಒಪ್ಕೊಳ್ತೀನಿ. ಈಗ ಒಬ್ಬ IAS ಆಫೀಸರು ಅವ್ನು ಎಷ್ಟು ಕಷ್ಟಪಟ್ಟು ಎಷ್ಟು ತಗೊಂಡಿಗೆ ಒಬ್ಬ ಹೆಬ್ಬೆಟ್ಟು ಹತ್ರ ಹೋಗಿ ಕೈ ನಿಂತ್ಕೊಂಡು ಸಲ ಹೊಡಿಯುವಾಗ ಅವನಿಗೆ ಅದು ನಮ್ಮ ಇಂಡಿಯನ್ ಗೌರ್ಮೆಂಟ್ ಥರ ಆಗ್ಬಿಟ್ಟಿದೆ. ಏನು ಮಾಡ್ತೀರಾ? ಈಗ ಒಬ್ಬ ಇವತ್ತೇನಿರಲಿಲ್ಲ ಒಬ್ಬರ ಹತ್ರ, ಇವತ್ತು ನೋಡಿದ್ರೆ ಕೋಟಿಗಟ್ಟಲೆ ಆಸ್ತಿ ಮಾಡಿ ಎಲ್ಲಿಂದ ಮಾಡ್ತಾ? ಒಬ್ಬ ಎಕ್ಸಾಂಪಲ್ ಒಬ್ಬ ಕೌನ್ಸಿಲರು ತಿನ್ನಕ್ಕೆ ಅನ್ನೋನು ಕೋಟಿಗಟ್ಟಲೆ ಖರ್ಚು ಮಾಡೋದು ಸಂಪಾದನೆ ಮಾಡಿ ಎಲ್ಲಿಂದ ಬರುತ್ತೆ? ಇದು ಜನಸೇವೆ ಮಾಡ್ತಾನಾ? ಹೇಳಿ, ನೀವೇ ಹೇಳಿ. ತಿರ್ಗಾ ಕೇಳ್ತೀರಾ ಏನು ಬಡಿಸ್ತಾನ ಇವರೇ ಬಡಿಸ್ತಾನ ಮಾಡ್ತಾರೆ. ನಮ್ಮ ಇಂಡಿಯಾ ಒಳಗೆ ಯಾರು ಬಡಿಸ್ತಾನ ಇಲ್ಲ ಆಯಿತಾ. ಇವತ್ತು ರೈತ ಸಂಪಾದನೆ ಮಾಡ್ತಾನೆ, ಆರಾಮ್ ನೆಮ್ಮದಿಯಾಗಿರ್ತಾರೆ. ಅವನ್ನ ತಂದು ಕುಣ್ಸುಟ್ರಿ ಇವತ್ತು ಅಂತ ಹೇಳಿ ತಿರ್ಗಾ ಹೇಳ್ತೀರಿ ಇವತ್ತು ಬಡಿಸ್ತಾನೆ ಯಾರು ಬಡಿಸ್ತಾನೆ? ಇವರೇ ಮಾಡೋದು ನಮಗೆ ಆಯಿತಾ. ಹೇಳಿ, ಇವ್ರು ಮಾಡ್ಬಿಡ್ದ ಇವ್ರು ಮಾತ್ರ ಮಜಾ. ಇವ್ರು ಯಾರು ಹೋದ್ರಿಗೆ ಎಕ್ಸಾಂಪಲ್ ಯಾವ ಮಿನಿಸ್ಟ್ರು ಬಂದರೆ ರೋಡ್ ಬ್ಲ್ಯಾಕ್ ಮಾಡ್ಕೊಳ್ಳೋದು, ಅವ್ರ ಟ್ರಾಫಿಕ್ ಎಷ್ಟು ಜಮ ಕ್ಲೋಸ್ ಆಗುತ್ತೆ
ಅದೇ ಯಾವುದನ್ನೆಲ್ಲ ಯಾರು ಹೇಳಿದ್ರಲ್ಲ ಸಮಯ ಎಲ್ಲ ಇವನ ಮಕ್ಕಳ ಮಾಡೋದು. ಫಸ್ಟ್ ಆಫ್ ಆಲ್ ನಮ್ಮ ಜನಗಳ ಬುದ್ಧಿ ಬರ್ಬೇಕಷ್ಟೇ ಅಷ್ಟೇ ಸರ್, ಹಿಂದಿನ ಸಮಯ. ಸರ್ ಪ್ರತಿ ರಾಜ್ಯದಲ್ಲೂ ಕೂಡ ಈಗ ಅದೇ ಹೇಳಿದ್ನಲ್ಲ, ಈ ಒಂದು ಉಚಿತ ಯೋಜನೆಗಳು ಕಾಂಗ್ರೆಸ್ ಪ್ರಥಮವಾಗಿ ಏನು ಘೋಷಣೆ ಮಾಡ್ತು, ಇದು ಎಲ್ಲ ಪಕ್ಷಗಳು ಫಾಲೋ ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಉಚಿತ ಕೊಡೋದಿಲ್ಲ ಅಂತ ಯಾವ ಪಾರ್ಟಿ ಹೇಳುತ್ತೋ ಆ ಪಾರ್ಟಿಗೆ ಜನಗಳು ಓಟ್ ಹಾಕೋದಿಲ್ಲ ಇವಾಗ. ಅದಕ್ಕೋಸ್ಕರ ಉಚಿತ ಕೊಟ್ಟು ಒಳ್ಳೆ ಆಡಳಿತ ಮಾಡೋ ಗೌರ್ಮೆಂಟ್ ಬೇಕು. ಸೊ ಈ ಒಂದು ಪಾಲಿಸಿ ವರ್ಕೌಟ್ ಆಗುತ್ತೆ ಹಾಗಿದ್ರೆ, ಅಂತಂದ್ರೆ ಉಚಿತ ಗ್ಯಾರಂಟಿಗಳದು. ಸೊ ಇದನ್ನೇ ಇಟ್ಕೊಂಡು ಮುಂದೆ ಚುನಾವಣೆಗಳನ್ನು ಮಾಡ್ತಿರ್ತಾರೆ ಅಂತ ಏನು ಹೇಳ್ತೀರಾ? ಖಂಡಿತ ಹಂಗೆ ಮಾಡ್ತಾ ಇದ್ದಾರೆ. ಅದು ಮಾಡಿದ್ರೆ ಆಗಬೇಕು, ಅದು ನಮ್ಮ ಆಸೆ. ಉಚಿತ ಅಲಯನ್ಸೆ ಮಾಡಿದ್ರೆ ಅದು ಕೋರ್ಟ್ ಆರ್ಡರ್ ಮಾಡಬೇಕು ಇವರಿಗೆ. ಸರಿ ಸರ್, ಈಗ ನಿಮ್ಗೆ ತಿಳಿದಿರುವಂತೆ ಈ ಎಲ್ಲ ಯೋಜನೆಗಳನ್ನು ಹೊರತುಪಡಿಸಿ ಬೇರೆ ಯಾವ ಕ್ಷೇತ್ರದಲ್ಲಿ ಉಚಿತ ಮಾಡಿದ್ರೆ ಒಳ್ಳೇದಿತ್ತು ಸರ್? ಎಜುಕೇಷನ್ನು ಫ್ರೀ ಮಾಡಬೇಕು, ಮೆಡಿಕಲ್ಲು ಫ್ರೀ ಬಿಡಬೇಕು. ಎರಡು ಕೊಟ್ಟರೆ ಸಾಕು, ಜನಗಳಿಗೆ ಭಾಳ ನೆಮ್ಮದಿ ಪಡ್ತಾರೆ. ಅವ್ರು ಯಾರು ಏನೋ ಕೊಡಬೇಕಾಗಿದ್ದೇ ಇಲ್ಲ. ಮನುಷ್ಯನ ಆರೋಗ್ಯ, ಎಜುಕೇಷನು ಎರಡು ಕೊಟ್ಟರೆ ಸಾಕು. ಅವ್ರವ್ರ ಪಾಡಿಗೆ ಅವ್ರವ್ರು ಓದ್ಕೊಳ್ತಾರೆ. ಯಾಕಂದರೆ ಇದೆಲ್ಲ ಮಿನಿಸ್ಟ್ರುಗಳ್ದೇ ಇರೋದ್ರಿಂದ ಅವ್ರುಗಳು ಅದನ್ನು ಬಿಡೋದಿಲ್ಲ. ಇದನ್ನ ಒಂದು ಮಾಡಿದ್ರೆ ಅವರೇ ಒಳ್ಳೆಯವನು, ದೇಶಕ್ಕೆ ಉದ್ಧಾರ ಮಾಡೋನು, ಇದು ಮಾಡೋವನ್ನೇ ಉದ್ಧಾರ ಮಾಡೋದು. ಎಸ್ ಸರ್, ಈಗ ತುಂಬ ಜನರ ಬೇಡಿಕೆ ಇದೇ ಆಗಿದೆ. ಎಜುಕೇಷನ್ ಮತ್ತು ಮೆಡಿಕಲನ್ನು ಫ್ರೀ ಕೊಟ್ಟರೆ ಒಳ್ಳೇದಿತ್ತು, ಈ ಯೋಜನೆಗಳು ಬೇಡಾಗಿತ್ತು ಅಂತ. ಕೆಲವರು ಅನುಕೂಲ ಇದೆ ಅಂತಲೂ ಹೇಳ್ತಾ ಇದ್ದಾರೆ, ಆ ಪ್ರಶ್ನೆ ಬೇಡ ಇಲ್ಲಿ. ಸೊ ಕೆಲವರ ಅಭಿಪ್ರಾಯ ಒಂದೊಂದು ಥರ ಇದೆ ಸರ್. ಸೊ ಈಗ ಒಟ್ಟಾರೆ ನೋಡೋಕೆ ಹೋದರೆ ಕೆಲವ್ರಿಗೆ ಅಭಿಪ್ರಾಯ ಇದೆ ಅಂದರೆ ಬರೀ ಈ ಗ್ರೀನ್ ಕಾರ್ಡ್ಗೆ ಕಾಸು 2,000 ಅವ್ರಿಗೇನೆ ಕೊಡೋದು, ಅವ್ರಿಗೂ 2 ತಿಂಗಳಲ್ಲಿ ಒಂದು ಸತಿ ಕೊಡ್ತಾರೆ ಮತ್ತೆ ಕೊಡಲ್ಲ. ಇದೇನು ಉಳಿತಾಯ? ಇದೇನು ಫ್ರೀ ಕೊಡೋದು ಅವರು? ಎಲ್ಲರಿಗೂ